ನಮಸ್ಕಾರ ಸ್ನೇಹಿತರೆ, ನಾನು ಗಂಧರ್ವ ಸೇನಾ. ಶೇರ್ ಮಾರ್ಕೆಟ್ ಎಜುಕೇಷನ್ ಕನ್ನಡ ಪಾರ್ಟ್ 2ಗೆ ತಮಗೆ ಅನಂತ ಸ್ವಾಗತ. ಸ್ನೇಹಿತರೆ, ನಮ್ಮ ಪಾರ್ಟ್ 1 ಏನು ಬಿಡುಗಡೆ ಆಗಿತ್ತು 4 ದಿನ ಕೆಳಗಡೆ, ಅದಕ್ಕೆ ತುಂಬ ಬೆಂಬಲ ಸಿಕ್ಕಿದೆ. ಜನ ಭಾಳ ಪ್ರಶಂಸೆ ಮಾಡಿದ್ದಾರೆ. ಈ ರೀತಿಯ ಪ್ರಯತ್ನ ಮುಂದುವರಿಸಿ ಅನ್ನುವಂಥದ್ದು ಕೆಲವರು ಪ್ರೋತ್ಸಾಹನೆ ನೀಡಿದ್ದಾರೆ, ಕೆಲವರು ಸಲಹೆಯನ್ನು ನೀಡಿದ್ದಾರೆ. ಒಂದು ರೀತಿಯಿಂದ ಹುಮ್ಮಸ್ಸು ನಮಗೆ ತುಂಬಿದ್ದಾರೆ, ಧೈರ್ಯ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಈಗ ಗೊತ್ತಿನ ಈ ಮೊದಲನೇ ಸಲ ಈಗ ಫಸ್ಟ್ ಏನು ನಮ್ಮ ಪಾರ್ಟ್ 1 ಏನಿತ್ತು ನಾವು ಕಲ್ತಿದ್ದೀವಿ, ಅದು ಸ್ವಲ್ಪ ರೀಕ್ಯಾಪ್ ಮಾಡೋಣ. ಅದರೊಳಗೆ ಏನೇನು ಕಲ್ತಿದ್ದೀವಿ ಅನ್ನುವಂಥದ್ದೇ. ಸ್ನೇಹಿತರೆ, ನಾವು ಪಾರ್ಟ್ 1ನಲ್ಲಿ ನಾವು ರೀಕ್ಯಾಪ್ ಮಾಡೋಣ ಸ್ಟಾರ್ಟ್ ಬೇಗ. ಶೇರ್ ಮಾರ್ಕೆಟ್ ಅಂದರೆ ಏನು ಅನ್ನುವಂಥದ್ದು ನಾವು ಕಲೀಲಿಕ್ಕೆ ಅಗದಿ ಆರಂಭದಿಂದ ABCD ಕಲೀಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅದರಲ್ಲಿ ಕಂಪ್ನೀಸ್ಗಳು ಇರ್ತವೆ, ಜನ ಇರ್ತಾರೆ. ಅದರ ಈ ಮಧ್ಯದಲ್ಲಿ ಶೇರ್ ಮಾರ್ಕೆಟ್ ಒಂದು ವೇದಿಕೆ ಇರ್ತದೆ. SEBI ಅನ್ನುವಂಥ ಸಂಸ್ಥೆ, BSE, NSE, MCX ಅನ್ನುವಂಥವು 3 ಅಂಗಗಳದಾವೆ. ಅವರು ಒಂದೆರಡು ಸಂಸ್ಥೆಗಳು CDSL, NSDL, ಅದರಲ್ಲಿ ನಾವು ಡಿಮ್ಯಾಟ್ ಅಕೌಂಟ್ಗಳು ಓಪನ್ ಮಾಡ್ಬೋದು. ಬ್ರೋಕರ್ಸ್ ಮುಖಾಂತರ ನಾವು ಈ ಮಾರ್ಕೆಟ್ನಲ್ಲಿ ಭಾಗಿ ಆಗ್ಬೋದು ಅನ್ನುವಂಥದ್ದು ಈ ಒಂದು ನಾವೇನು ಚಿತ್ರಣ ವ್ಯವಸ್ಥೆಯ ಬಗ್ಗೆ ರೇಖಾಂಕಿತ ಮಾಡಿದ್ದೀವಿ. ಅದು ತುಂಬ ಹೊಗಳಿಕೆಗೆ ಪಾತ್ರ ಆಗಿದೆ. ಅದಕ್ಕೆ ನಾವು ತುಂಬ ಧನ್ಯವಾದ ಹೇಳ್ತೀವಿ. ಜೊತೆಗೆ ಇವೆಲ್ಲ ಏನು ಶಾರ್ಟ್ ಫಾರ್ಮ್ಗಳದಾವೆ, ಅಬ್ರಿವೇಷನ್ಸು, ಅದ್ರದ್ದು ಬಗ್ಗೆ ಕೂಡ ನಾವು ಮಾಹಿತಿ ಹಂಚ್ಕೊಂಡಿದ್ದೀವಿ. ಜೊತೆಯಲ್ಲಿ ಡಿಮ್ಯಾಟ್ ಅಕೌಂಟು ಓಪನ್ ಮಾಡೋದು, ಅದರಲ್ಲಿ ಟ್ರೇಡಿಂಗ್ ಅಕೌಂಟ್ ಅನ್ನೋದು ಇರ್ತದೆ ಅನ್ನೋದು ನಾವು ತಿಳ್ಕೊಂಡಿದ್ದೀವಿ. ಸೊ ಜೊತೆಯಲ್ಲಿ ಪುನಃ BSE, NSE ಬಗ್ಗೆ ಸ್ವಲ್ಪ ನಾವು ಹಿಸ್ಟ್ರಿ ಕೂಡ ನಾವು ತಿಳಿಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅದರಲ್ಲಿ ನಿಫ್ಟಿ 50, ಜೊತೆಯಲ್ಲಿ ಸೆನ್ಸೆಕ್ಸ್ನಲ್ಲಿ ಏನಿರ್ತವೆ ಅವು 30 ಕಂಪ್ನಿಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಜೊತೆಗೆ ಸ್ವಲ್ಪ ಇತಿಹಾಸದ ಪುಟಗಳು ತಿರುವಿ ಹಾಕಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ಹರ್ಷದ್ ಮೆಹ್ತಾ ಅನ್ನುವಂಥ ದೊಡ್ಡ ಕುಳ್ಳನ ಒಂದು ಕರಾಳ ಕಥೆ ಕೂಡ ನಾವು ಸ್ವಲ್ಪ ನೆನಪಿಸ್ಕೊಂಡಿದ್ದೀವಿ. 2008ರ ಒಂದು ಡೌನ್ಫಾಲ್, ಕೋವಿಡ್ ಈ ಸಮಯದ ಕೂಡ ಒಂದು ದೊಡ್ಡ ಏನು ಅಧೋಗತಿಯಾಗಿತ್ತು ಮಾರ್ಕೆಟ್ದು, ಅದು ಕೂಡ ನಾವು ತಿಳ್ಕೊಂಡಿವಿ. ಇವೆಲ್ಲ ಇಂಥ ದೊಡ್ಡ ಘಟನೆಗಳಾದರೂ ಕೂಡ ಮಾರ್ಕೆಟ್ ಕುಗ್ಗಿಲ್ಲ, ನಾಶವಾಗಿಲ್ಲ. ಆದರೆ ಪುನಃ ಪುಟದೇಳಿ ಮತ್ತು ಶರವೇಗದಿಂದ ನಡೀತಾ ಇದೆ. ಅಲ್ಪ ಸಮಯದ ಸ್ವಲ್ಪ ಹಿಂಜರಿತಿದ್ದರೂ ಕೂಡ ಮತ್ತೆ ಶರವೇಗದ ಒಂದು ಹಾದಿ ಹಿಡಿತಾ ಇದೆ. ಸೊ ಸ್ನೇಹಿತರೆ, ಈಗ ಸದ್ಯಕ್ಕೆ ಮಾರ್ಕೆಟ್ ತನ್ನ ಹೈಟ್ನಲ್ಲಿದೆ, ಪೀಕ್ನಲ್ಲಿದೆ. ಆಲ್ ಟೈಮ್ ಹೈಟ್ ಅಂತ ಏನಂತೀವಿ, ಅದರಲ್ಲಿ ನಮ್ಮ ಇಂಡಿಯನ್ ಮಾರ್ಕೆಟ್ ಇದೆ. ಸೊ ಸ್ನೇಹಿತರೆ, ಇನ್ನೂ SEBI ಒಂದು ಹೇಳಿದ ಪ್ರಕಾರ ಒಂದು ಗೈಡ್ಲೈನ್ ಏನಿದೆ ಅಥವಾ ಒಂದು ಎಚ್ಚರಿಕೆ ಒಂದು ಮಾತುಗಳು SEBI ನೀಡಿದೆ. ತುಂಬ ಜಾಗೃತೆಯಿಂದ ಈ ಮಾರ್ಕೆಟ್ನಲ್ಲಿ ಪಾಲ್ಗೊಳ್ಬೇಕಾಗಿದೆ. ಯಾಕಂದರೆ 89% ಜನ ಇದರಲ್ಲಿ ಬರ್ತಕ್ಕಂಥವ್ರು ಹಣ ಕಳ್ಕೊಳ್ತಾರೆ, ದಿವಾಳಿ ಆಗ್ತಾರೆ, ತುಂಬ ನಷ್ಟ ಅನುಭವಿಸಿ ಮಾರ್ಕೆಟ್ಲಿಂದ ಹೊರಗೆ ಹೋಗ್ತಾರೆ. ಮತ್ತು ಲಾಭ ಪಡಿತಕ್ಕಂಥ 11% ಜನ ಮಾತ್ರ ಇದ್ದಾರೆ. ಅದರೊಳಗೂ ಸುದೀರ್ಘವಾಗಿ ನೋಡಲಿಕ್ಕೆ ಹೋದರೆ 5% ಜನ ಮಾತ್ರ ಹೆಚ್ಚು ಸಂಪಾದನೆ ಮಾಡ್ತಾಯಿದ್ದಾರೆ, ಮಾಡೋರಿದ್ದಾರೆ. ಅದರಲ್ಲೂ 6% ಜನ ಮತ್ತು ಭಾಳ ಕಡಿಮೆ ಲಾಭದಲ್ಲಿ ಸಂತುಷ್ಟಿ ಪಡಿತಾ ಇದ್ದಾರೆ. ಆದರೆ ಇದು ಹೀಗೆ ಯಾಕೆ ಆಗ್ತಾಯಿದೆ, ಅನೇಕ ಜನ ಯಾಕೆ ಲಾಸ್ ಮಾಡ್ಕೊಳ್ತಾ ಇದ್ದಾರೆ? ಅದಕ್ಕೆ ಪ್ರಮುಖ ಕಾರಣ ಶಿಕ್ಷಣ. ಪ್ರಾಪರ್ ಎಜುಕೇಷನ್ ಇಲ್ಲದೆ ಅರ್ಧಂಬರ್ಧ ತಿಳ್ಕೊಂಡು ಶೇರ್ ಮಾರ್ಕೆಟ್ಗೆ ಧುಮುಕಿದರೆ ನಾಶನೇ ಖಂಡಿತ, ದಿವಾಳಿ ಆಗೋದು ಖಚಿತ. ಸೊ ಇದರಿಂದ ಬಚಾವಾಗಬೇಕಂದ್ರೆ ಯಾವುದೇ ವ್ಯವಸಾಯ ಇರಲಿ, ಯಾವುದೇ ಕೆಲಸ ಇರಲಿ, ಯಾವುದೇ ಉದ್ಯೋಗ ಇರಲಿ, ಸರಿಯಾಗಿ ಮಾಹಿತಿ ಇಲ್ಲದೆ ಯಾವುದೇ ಇದರೊಳಗೆ ಕೈ ಹಾಕಿದ್ರೆ ನಷ್ಟ ಆಗೋದು ಗ್ಯಾರಂಟಿ. ಸೊ ಇದರೊಳಗೆ ಕೂಡ ಸಹಜ ಪ್ರಕ್ರಿಯೆ ಇದೆ. ಆದರೆ ಇದರಲ್ಲಿ ಭಾಳ ಹಾರ್ಡ್ ವರ್ಕ್ ಮಾಡಿ ದುಡಿದು ಹಣ ಗಳಿಸ್ತಕ್ಕಂಥ ಹಣ ತಂದು ಜನ ಸುರಿತಾರೆ. ಅದರಲ್ಲಿ ಜೀವನ ಭಾಳ ಕಷ್ಟಕರವಾಗ್ತದೆ. ಬೇರೆ ಕ್ಷೇತ್ರದಲ್ಲಿ ಹಾಗಿರಲ್ಲ. ಅದರ ವೈಯಕ್ತಿಕ ಏನು ಪರಿಶ್ರಮ ಇರ್ತದೆ ಅದು ಅವರು ಪಣಕ್ಕೆ ಹಚ್ಚಿ ತನ್ನ ಜೀವನ ಒಂದು ಇದು ರಿಸ್ಕ್ ತೊಗೊಳ್ತಾರೆ. ಅಲ್ಲಿ ಇದು ಹಣದ ರಿಸ್ಕ್ ಇರುತ್ತೆ. ಹಾಗಾಗಿ ಇಲ್ಲಿ ಜೀವನ ಮರಣದ ಪ್ರಶ್ನೆ ಇದ್ದಂಗೆ ಇರ್ತದೆ. ಅದರಲ್ಲಿ ವಿಶೇಷ ಮಾಡಿ ಯಾರಲ್ಲಿ ಹಣ ಇಲ್ಲ, ಅಲ್ಪ ಸ್ವಲ್ಪ ಹಣ ತೊಗೊಂಡೇನು ಬರ್ತಾರೆ, ಅವ್ರ ಸಂಕಟಕ್ಕೆ ಒಳಗಾಗ್ತಾರೆ, ಸಂಕಷ್ಟ ಅನುಭವಿಸ್ತಾರೆ. ಸೊ ಅದಕ್ಕಾಗಿ ಪ್ರಾಪರ್ ಎಜುಕೇಷನ್, ಶಿಕ್ಷಣ ಪ್ರಾಪರಾಗಿ ತಗೊಂಡು 1 ವರ್ಷ ಆಗಲಿ 2 ವರ್ಷ ಆಗಲಿ ಸರಿಯಾಗಿ ಶಿಕ್ಷಣ ಪಡೆದುಕೊಂಡ ನಂತರ ಇದಕ್ಕೆ ಕೈ ಹಾಕಿದ್ರೆ ಒಳ್ಳೆಯದು ಅನ್ನುವಂಥದ್ದು. ಅದಕ್ಕಾಗಿ ನಾವು ಒಂದು ಪ್ಲ್ಯಾಟ್ಫಾರ್ಮ್, ಒಂದು ವೇದಿಕೆ ನಾವು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದು ಕೂಡ ನಮ್ಮ ಭಾಷೆಯಲ್ಲಿ, ಗ್ರಾಮ್ಯ ಭಾಷೆಯಲ್ಲಿ, ನಮ್ಮ ಭಾಷೆಯಲ್ಲಿ ನಾವು ಇದ್ರದ್ದು ಶೇರ್ ಮಾರ್ಕೆಟ್ ABCD ಅಡ್ವಾನ್ಸ್ವರೆಗೆ
ತಿಳ್ಕೊಳ್ಳಿಕ್ಕೆ ಸಣ್ಣ 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 ವಿಡಿಯೋ ಮುಖಾಂತರ ನಿಮ್ಮ ಜೊತೆ ನಾವು ಕಲಿಸ್ಲಿಕ್ಕೆ ಬರ್ತಾಯಿದ್ದೀವಿ. ಇದು ಪಾರ್ಟ್ 1ನಲ್ಲಿ ನಾವು ನೋಡಿದಂಥದ್ದು. ಈಗ ನೋಡೋಣ ಪಾರ್ಟ್ 2ನಲ್ಲಿ ಗೊತ್ತಿನ ನಾವು ಅಭ್ಯಾಸ ಮುಂದುವರಿಸೋಣ. ಸೊ ಈ ಪಾರ್ಟ್ 2ನಲ್ಲಿ ನಿಫ್ಟಿ ಅನ್ನುವಂಥ ಒಂದು ಪದ ಬರ್ತದೆ. ನಿಫ್ಟಿ, ಬ್ಯಾಂಕ್ ನಿಫ್ಟಿ ವಗೈರೆ. ನಾವು ಫಸ್ಟ್ ನಿಫ್ಟಿ ಬಗ್ಗೆನೇ ತಿಳ್ಕೊಳ್ಳೋಣ. ನಿಫ್ಟಿ ಅಂತಂದರೆ ಈಗ ಸದ್ಯಕ್ಕೆ ನಮ್ಮ ದೇಶದ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಏನಿದೆ ಅದಕ್ಕೆ ಪ್ರತಿನಿಧಿಸ್ತಕ್ಕಂಥ ಒಂದು ಗ್ರೂಪು, ದೊಡ್ಡ ಕಂಪನಿಗಳ ಒಂದು ಗುಂಪು. ಅದರಲ್ಲಿ 50 ಕಂಪನಿಗಳು ಪ್ರಮುಖವಾದಂಥವು ಇರ್ತವೆ. ಸೊ ಇದು 1996ರಲ್ಲಿ ಈ ನಿಫ್ಟಿ ಅಸ್ತಿತ್ವಕ್ಕೆ ಬಂತು. ಅದರಲ್ಲಿ ಮೊದಲು ಇದರ ಹೆಸರು CNX ನಿಫ್ಟಿ ಅಂತ ಕರಿತಾಯಿದ್ರು. ಆದರೆ 2015ರಲ್ಲಿ ಇದಕ್ಕೆ ಹೆಸರು ನಿಫ್ಟಿ 50 ಅಂತ ಮರುನಾಮಕರಣ ಮಾಡಲಾಯಿತು. ನಿಫ್ಟಿದಲ್ಲಿ ಇರ್ತಕ್ಕಂಥ 50 ದೊಡ್ಡ ಕಂಪ್ನಿಗಳದಾವ, ದೊಡ್ಡ ಬಲಾಢ್ಯ ಕಂಪ್ನಿಗಳು, ಕೋಟಿಗಟ್ಟಲೆ ಹಣ ಇಟ್ಕೊಂಡು ಒಳ್ಳೆಯ ರೀತಿಯಿಂದ ಅನೇಕ ವರ್ಷಗಳಿಂದ ಸೇವೆ ಮಾಡ್ತಕ್ಕಂಥ ಕಂಪ್ನಿಗಳು ಗುರುತಿಸಿ ಸೇಬಿ ಈ ಒಂದು ಗ್ರೂಪ್ ಮಾಡಿದೆ. ಈ ಗ್ರೂಪ್ನಲ್ಲಿ ಇದ್ದಂಥವರು ಕೂಡ ಕೆಲವರು ನಷ್ಟ ಮಾಡಿಕೊಂಡ್ರೆ, ದಿವಾಳಿ ಎಬ್ಸಿದ್ರೆ, ಹಾಳಾದರೆ ಅಂಥವರಿಗೆ ಈ ಕಂಪ್ನಿ ಈ ಗ್ರೂಪ್ನಿಂದ ಆಚೆಗೆ ಸರಿಸ್ತದೆ, ಆಚೆಗೆ ಹಾಕ್ತದೆ, ಹೊರಗೆ ದಬ್ಬುತ್ತದೆ. ಮತ್ತು ಇದರ ನಂತರ ಇನ್ನೊಂದು ನೆಕ್ಸ್ಟ್ 50 ಅಂತ ಬರ್ತದೆ. ಅಂದರೆ ಇನ್ನೂ ಇದಕ್ಕೆ ಹಿಂದೆ ಇರತಕ್ಕಂಥ ಕೆಲವು ಕಂಪನಿಗಳು ಅದರಲ್ಲಿ ಉತ್ತಮ ಸಾಧನೆ ಮಾಡ್ತಕ್ಕಂಥವರಿಗೆ ನೋಡಿ ಎಂಟ್ರಿ ಸಿಗ್ತದೆ. ಈ ರೀತಿ ಒಂದು ಹೂಡಿಕೆದಾರರ ಒಂದು ಲಾಭಕ್ಕಾಗಿ, ಹೂಡಿಕೆದಾರರ ಹಿತರಕ್ಷಣೆಗಾಗಿ ಸೇಬಿ ಅನ್ನುವಂಥ ಸಂಸ್ಥೆ ಸಹಾಯ ಮಾಡ್ತಾಯಿದೆ. ಮತ್ತು ಇದು ನಿಫ್ಟಿ 50 ನಮ್ಮ ದೇಶದ ಏನು ಆರ್ಥಿಕ ಪ್ರಗತಿ ಇದೆ, ಆರ್ಥಿಕ ಒಂದು ನಡತೆ ಇದೆ, ಬೆಳವಣಿಗೆ ಇದೆ, ಅದಕ್ಕೆ ಅಳಿಲಿಕ್ಕೆ ಒಂದು ಅಳತೆಗೋಲದ ಪ್ರಕಾರ ಕೂಡ ನೋಡಲಾಗ್ತದೆ. ಇದೇ ರೀತಿ ಎಲ್ಲ ದೇಶಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಕೂಡ ಅವರವರ ದೇಶದ ಒಂದು ಇಂಡೆಕ್ಸ್ ಏನಿದೆ ಅದೇ ಆ ದೇಶದ ಆರ್ಥಿಕ ಬೆಳವಣಿಗೆಗೆ ಸೂಚಕಾಂಕ ಪ್ರದರ್ಶಿಸುತ್ತದೆ. ಸೊ ಅದೇ ರೀತಿ ಭಾರತದ ಒಂದು ಆರ್ಥಿಕ ಸೂಚಕಾಂಕ ತಿಳ್ಕೊಳ್ಳಿಕ್ಕೆ ನಿಫ್ಟಿ 50 ಒಂದು ರಿಪ್ರೆಸೆಂಟೇಷನ್ ಮಾಡ್ತದೆ ವಿಶ್ವ ಮಟ್ಟದಲ್ಲಿ. ಸೊ ಈ ಮಾರ್ಕೆಟು ಪ್ರತಿ ದಿವಸ ಬೆಳಗ್ಗೆ 9 ಗಂಟೆ 15 ನಿಮಿಷಕ್ಕೆ ಓಪನ್ ಆಗಿ 3 ಗಂಟೆ 30 ನಿಮಿಷದವರೆಗೆ ನಡೀತಾ ಇರ್ತದೆ. ಸೋಮವಾರದಿಂದ ಶುಕ್ರವಾರದವರೆಗೆ. ಶನಿವಾರ ಭಾನುವಾರ ಮಾರ್ಕೆಟ್ಗೆ ರಜೆ ಇರುತ್ತೆ. ಅದ್ರ ಜೊತೆಗೆ ಸರ್ಕಾರಿ ರಜೆಗಳು ಅಥವಾ ಬೇರೆ ಕಾರಣದಿಂದ ಬರ್ತಕ್ಕಂಥ ರಜೆಗಳು ಮಂಡೇಲಿಂದ ಫ್ರೈಡೇ ನಡುವೆ ಬಂದರೂ ಕೂಡ ಅದು ಕೂಡ ರಜೆ ಇರುತ್ತೆ. ಸೊ ಒಟ್ಟಾರೆ ಒಂದು ತಿಂಗಳಿನಲ್ಲಿ 20ರಿಂದ 21 ದಿನ ಟ್ರೇಡಿಂಗ್ ಡೇಸ್ ಇರ್ತವೆ. ಪೂರ್ಣ ಒಂದು ತಿಂಗಳು ಇರೋಂಗಿಲ್ಲ. ಇದು ನಾವು ತಿಳ್ಕೊಳ್ಬೇಕಾಗ್ಯದ. ಸೊ ನಿಫ್ಟಿ 50ನಲ್ಲಿ ಮತ್ತೆ ಮುಂದೆ ಏನೇನು ಅನ್ನುವಂಥದ್ದು. ಈ ನಿಫ್ಟಿ 50ನಲ್ಲಿರ್ತಕ್ಕಂಥ ಏನು ಸ್ಟಾಕ್ಸ್ ಅವ, ಕಂಪ್ನಿಗಳದಾವ, ಆ ಕಂಪ್ನಿಗಳ ಪಟ್ಟಿ ನಾನು ಇಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೀನಿ. ಯಾಕಂದರೆ ಇದು ಜರೂರಿ ಯಾಕೆ ಅನ್ನಿಸ್ತು ನನಗಂತಂದರೆ, ಸಾಮಾನ್ಯವಾಗಿ ಮಾರ್ಕೆಟು, ಶೇರ್ ಮಾರ್ಕೆಟು ಅಂತಂದರೆ, ಸ್ಟಾಕ್ ಮಾರ್ಕೆಟು ಅಂತಂದರೆ ಇದೊಂದು ಜೂಜು, ಇದು ಗ್ಯಾಮ್ಲಿಂಗು, ಇದು ಎಲ್ಲ ಹಣ ಕಳ್ಕೊಳ್ತಾರೆ, ಇದು ಏನೋ ಒಂದು ಬೇರೆನೇ ಅದ, ಇದರೊಳಗೆ ಕೈ ಹಾಕಬೇಡ್ರಿ ಅನ್ನುವಂಥ ಭ್ರಮೆಗಳು, ತಪ್ಪು ಕಲ್ಪನೆಗಳು ಜನಮಾನಸದಲ್ಲಿ ಬಹಳ ವ್ಯಾಪಕವಾಗಿ ಹರಡಿದೆ. ಆದರೆ ಇದು ಏನು ಅನ್ನುವಂಥ ತಿಳ್ಕೊಳ್ಳಿಕ್ಕೆ ಯಾರು ತಯಾರಿಲ್ಲ. ಸೊ ಹೀಗಾಗಿ ಸ್ವಲ್ಪ ನಾವು ಈಗ ಹೊಸದಾಗಿ ಯಾರು ಇದರೊಳಗೆ ಬರ್ತಾ ಇದ್ದಾರೆ ಅವ್ರ ಸಲುವಾಗಿ ಮಾತ್ರ ನಾವು ಇದು ವಿಡಿಯೋ ಮಾಡಿದ್ವಿ. ಭಾಳ ಜನ ಈ ವಿಡಿಯೋ ನೋಡೋರಲ್ಲಿ ಭಾಳ ಅನುಭವಿ ಜನ ಕೂಡ ಕೆಲವೊಂದು ಸಲ ಈ ವಿಡಿಯೋ ವೀಕ್ಷಣೆ ಮಾಡ್ತಿರ್ಬೋದು. ಅವರಿಗಾಗಿ ಇದು ಇಲ್ಲ, ಬಟ್ ತುಂಬ ಬಿಗಿನರ್ಸ್ಗಳಿಗಾಗಿ ನಾನು ಇಲ್ಲಿ ಇದು ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, HDFC ಬ್ಯಾಂಕ್, ಇನ್ಫೋಸಿಸ್ ಲಿಮಿಟೆಡ್, ICICI ಬ್ಯಾಂಕ್ ಲಿಮಿಟೆಡ್, ಹಿಂದೂಸ್ತಾನ್ ಯೂನಿವರ್ ಲಿಮಿಟೆಡ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತಿ ಏರ್ಟೆಲ್ ಲಿಮಿಟೆಡ್, ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್, ಅಡಾನಿ ಎಂಟರ್ಪ್ರೈಸ್ ಲಿಮಿಟೆಡ್, ITC ಲಿಮಿಟೆಡ್, ಬಜಾಜ್ ಫೈನಾನ್ಸ್, ಕೋಟಕ್ ಮಹೀಂದ್ರಾ, HCL ಟೆಕ್ನಾಲಜಿ, ಏಷ್ಯನ್ ಪೇಂಟ್ಸ್, ಲಾರ್ಸನ್ ಆ್ಯಂಡ್ ಟರ್ಬೋ ಲಿಮಿಟೆಡ್, ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡ್, ಬಜಾಜ್ ಫಿನ್ಸ್ಯೂರ್ಸ್ ಲಿಮಿಟೆಡ್, ಆಕ್ಸಿಸ್ ಬ್ಯಾಂಕ್ ಲಿಮಿಟೆಡ್, ಸನ್ ಫಾರ್ಮಾಸ್ಯೂಟಿಕಲ್ ಇಂಡೀಸ್ ಲಿಮಿಟೆಡ್, ಟೈಟನ್ ಕಂಪನಿ ಲಿಮಿಟೆಡ್, ವಿಪ್ರೋ ಲಿಮಿಟೆಡ್, ಅಲ್ಟ್ರಾಟೆಕ್ ಸಿಮೆಂಟ್ ಲಿಮಿಟೆಡ್, ನೆಸ್ಲೆ ಇಂಡಿಯಾ ಲಿಮಿಟೆಡ್, ಅಡಾನಿ ಪೋರ್ಟ್ಸ್ ಆ್ಯಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್ ಲಿಮಿಟೆಡ್, ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಲಿಮಿಟೆಡ್, JSW ಸ್ಟೀಲ್ ಲಿಮಿಟೆಡ್, NTPC ಲಿಮಿಟೆಡ್, ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್, ಟಾಟಾ ಮೋಟರ್ಸ್ ಲಿಮಿಟೆಡ್, ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಲಿಮಿಟೆಡ್, ಕೋಲ್ ಇಂಡಿಯಾ ಲಿಮಿಟೆಡ್, ಟಾಟಾ ಸ್ಟೀಲ್ ಲಿಮಿಟೆಡ್, SBI ಲೈಫ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್, HDFC ಲೈಫ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್, ಗ್ರಾಸಿಮ್ ಇಂಡಸ್ಟ್ರೀಸ್ ಲಿಮಿಟೆಡ್, ಬಜಾಜ್ ಆಟೋ ಲಿಮಿಟೆಡ್, ಟೆಕ್ ಮಹೀಂದ್ರಾ ಲಿಮಿಟೆಡ್, ಬ್ರಿಟಾನಿಯಾ ಇಂಡಸ್ಟ್ರೀಸ್ ಲಿಮಿಟೆಡ್, ಹಿಂಡಾಲ್ಕೋ ಇಂಡಸ್ಟ್ರೀಸ್ ಲಿಮಿಟೆಡ್,
ಈಚರ್ ಮೋಟರ್ಸ್ ಲಿಮಿಟೆಡ್, ಸಿಪ್ಲಾ ಲಿಮಿಟೆಡ್, ಇಂಡಸ್ ಸಿಂಧ್ ಬ್ಯಾಂಕ್ ಲಿಮಿಟೆಡ್, ದಿವೀಸ್ ಲ್ಯಾಬೊರೇಟರೀಸ್ ಲಿಮಿಟೆಡ್, ಡಾಕ್ಟರ್ ರೆಡ್ಡೀಸ್ ಲ್ಯಾಬೊರೇಟರೀಸ್ ಲಿಮಿಟೆಡ್, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಲಿಮಿಟೆಡ್, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, ಅಪೋಲೋ ಹಾಸ್ಪಿಟಲ್ಸ್ ಎಂಟರ್ಪ್ರೈಸ್ ಲಿಮಿಟೆಡ್, UPL ಲಿಮಿಟೆಡ್, ಹೀರೋ ಮೋಟರ್ ಕಾಪ್ ಲಿಮಿಟೆಡ್. ಸೊ ಈ 50 ಕಂಪನಿಗಳು ಈ ಬಹಳ ಉತ್ತಮ ಸಾಧನೆ ಮಾಡಿ ತನ್ನ ಪ್ರಾಡಕ್ಟನ್ನು ಮಾರ್ತಾ ಇದ್ದಾರೆ, ಬಜಾರ್ಗೆ ತರ್ತಾ ಇದ್ದಾರೆ, ತನ್ನ ಸರ್ವಿಸಸ್ ಸೇವೆ ಕೊಡ್ತಾ ಇದ್ದಾರೆ. ಸೊ ಇವು ಕಂಪನಿಗಳಲ್ಲೇ ನಮ್ಮ ಬದುಕು ಹುಟ್ಟಿನ ಹಿಡಿದು ಸಾಯುವವರೆಗೆ ಈ ಒಂದಿಲ್ಲ ಒಂದು ರೀತಿಯಲ್ಲಿ ಎಲ್ಲರಿಗೂ ಜರೂರಿ ಬೇಕಾದಂಥ ಈ ಸೇವೆಗಳು. ಮೊದಲನೇದು ನಾವು ನೋಡೋಣ FMCG, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್. ಇದು ಹಿಂದೂಸ್ತಾನ್ ಲಿವರ್ ಲಿಮಿಟೆಡ್ ಅನ್ನುವಂಥದ್ದು ಇದರೊಳಗೆ ಪ್ರಮುಖವಾದಂಥ ಕಂಪನಿ. ಅಂದರೆ ನೀವು ಟೂತ್ಪೇಸ್ಟ್ ಇರಲಿ, ಬ್ರಷ್ ಇರಲಿ, ಸಾಬೂನು ಇರಲಿ, ಸೋಡಾ ಇರಲಿ, ಮತ್ತೊಂದು ಕ್ರೀಮ್ ಆಗಲಿ, ಪೌಡರ್ ಆಗಲಿ, ಇಂಥ ಭಾಳಷ್ಟು ಇದು ಸಾವಿರಾರು ಪ್ರಾಡಕ್ಟ್ಗಳು ತಯಾರು ಮಾಡ್ತದೆ ಕಂಪನಿ. ಇದೆಲ್ಲ ನಮ್ಮ ದಿನಬಳಕೆಗೆ ಬೇಕೇ ಬೇಕಾಗ್ತಕ್ಕಂಥ ಕಂಪನಿಗಳು. ಸೊ ಅದೇ ರೀತಿ ಇನ್ನು ಬೇರೆ ಕಂಪ್ನಿ ಬ್ರಿಟಾನಿಯಾ ಬಿಸ್ಕಿಟ್ ಕಂಪ್ನಿ, ಯಾರಿಗೆ ಬೇಕಾಗಿಲ್ಲ ಗೊತ್ತಿಲ್ಲ, ಇದು ಬ್ರಿಟಾನಿಯಾ ಎಲ್ಲರಿಗೂ ಬೇಕು, ಎಲ್ಲರಿಗೂ ಗೊತ್ತಿದ್ದಂತೆ ಇಂಥ ಅನೇಕ ಕಂಪ್ನಿಗಳದಾವೆ. ಸೊ ಈ ರೀತಿ ದಿವಸ ನಮಗೆ ಬೇಕಾಗ್ತಕ್ಕಂಥ ವಸ್ತುಗಳು ತಯಾರು ಮಾಡ್ತಕ್ಕಂಥದ್ದಾಗಲಿ, ರಿಲಯನ್ಸ್ ಇಂಡಸ್ಟ್ರೀಸ್ ನಿಮಗೆಲ್ಲರಿಗೂ ಗೊತ್ತು. ಈಗ ರಿಲಯನ್ಸ್ ಏನು ಅದು ಭಾಳ ದಿಗ್ಗಜ ಕಂಪನಿ ಇದರೊಳಗೆ. ಇದರಲ್ಲಿ ಆಯಿಲ್ ಇದು ತಯಾರು ಮಾಡ್ತಕ್ಕಂಥ, ಪೆಟ್ರೋಲ್ ತಯಾರು ಮಾಡ್ತಕ್ಕಂಥದ್ದನ್ನು ಹಿಡಿದು ಇನ್ನು ಬೇರೆ ಬೇರೆ ಕೂಡ ಇದರಲ್ಲಿ ಕ್ಷೇತ್ರದಲ್ಲಿದೆ. ಟೆಲಿಕಮ್ಯುನಿಕೇಷನ್ ಇದರೊಳಗೂ ಕೂಡ ಭಾಳ ಎತ್ತದ ಕೈ. ಟಾಟಾ ಕನ್ಸಲ್ಟೆನ್ಸಿ ಎಲ್ಲರಿಗೂ ಗೊತ್ತಿದೆ. ಬ್ಯಾಂಕ್ಗಳಲ್ಲಿ HDFC ಆಗಲಿ, ICICI ಬ್ಯಾಂಕ್ ಆಗಲಿ, SBI ಆಗಲಿ, ಇದರಲ್ಲಿ ಲಕ್ಷಾಂತರ ಜನ, ಇಡೀ ದೇಶದ ಎಲ್ಲ ಜನರ ಖಾತೆಗಳು ಇವತ್ತು ಬ್ಯಾಂಕ್ನಲ್ಲಿ ನಮ್ಮದು ಇವೆ. ಆ ಬ್ಯಾಂಕ್ಗಳು ಇಲ್ಲದಿದ್ದರೆ ನಮ್ಮ ಜೀವನವೇ ಇಲ್ಲ, ನಮ್ಮ ವ್ಯವಹಾರ ಇಲ್ಲ, ನಮ್ಮ ವ್ಯಾಪಾರ ಇಲ್ಲ, ನಮ್ಮ ಬದುಕೇ ಇಲ್ಲ ಅನ್ನುವಂಥದ್ದು. ಭಾರತಿ ಏರ್ಟೆಲ್, ಇದು ಯಾರಿಗೂ ಗೊತ್ತಿಲ್ಲ. ಭಾರತಿ ಏರ್ಟೆಲ್ ನಮ್ಮ ಮೊಬೈಲ್ ನಡೆಸ್ತಕ್ಕಂಥವ್ರು ಎಲ್ಲರಿಗೂ ಗೊತ್ತು, ಏರ್ಟೆಲ್ ಕಂಪನಿ. ಸೊ ಈ ರೀತಿ ಬಜಾಜ್ ಫೈನಾನ್ಸ್ ಆಗಲಿ, ಫೈನಾನ್ಸ್ ಕಂಪ್ನಿಗಳು, ಬ್ಯಾಂಕಿಂಗ್ ಸಂಬಂಧಪಟ್ಟಂತಾನೆ 2 ವೀಲರ್ 4 ವೀಲರ್ ತಯಾರು ಮಾಡ್ತಕ್ಕಂಥ ಕಂಪ್ನಿಗಳು ಎಲ್ಲರಿಗೂ, ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡ್. ಫಾರ್ಮಾಸ್ಯೂಟಿಕಲ್ನಲ್ಲಿ ಟೈಟಾನ್ ಅಂತಂದರೆ ಇದು ಗಡಿಯಾರ ಭಾಳ ಫೇಮಸ್ ಕಂಪ್ನಿ. ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಸರ್ವಿಸಸ್ ಅದಾವೆ. ವಿಪ್ರೋ IT ಕಂಪ್ನಿ. ಸೊ ಈ ರೀತಿ ನೆಸ್ಲೆ ಮತ್ತು FMCG ತಯಾರು ಮಾಡ್ತಕ್ಕಂಥ ಕಂಪ್ನಿ. UPL ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಥ ತಯಾರು ಮಾಡ್ತಕ್ಕಂಥ ಕಂಪ್ನಿ. ಈ ರೆಡ್ಡಿ ಲ್ಯಾಬೊರೇಟರೀಸ್ ಇವು ಕೂಡ ನಮಗೆ ಮೆಡಿಕಲ್ಗೆ ಸಂಬಂಧಪಟ್ಟಂಥ. ಸೊ ಇದು ಒಂದಿಲ್ಲ ಒಂದು ಹಿಂಡಾಲ್ಕೋ, ಇದು ಮೆಟಲ್ ಇಂಡಸ್ಟ್ರಿ. ಸೊ ಈ ರೀತಿ ಎಲ್ಲ ಬಂಗಾರ ಬೆಳ್ಳಿ ತಯಾರು ಮಾಡ್ತಕ್ಕಂಥ, ಈ ಆಯಿಲ್ನಲ್ಲಿ ಗ್ಯಾಸ್ ಆಗಲಿ ಇವೆಲ್ಲ ಬೇಕೇ ಬೇಕಲ್ಲ. ನಮ್ಮ ಅಡುಗೆ ಗ್ಯಾಸ್ ತಯಾರು ಮಾಡ್ತಕ್ಕಂಥ ಅದಕ್ಕೆ ಬಿಟ್ಟು ಜೀವನನೇ ಇಲ್ಲ. ಹೇಳೋ ತಾತ್ಪರ್ಯ ಅಂತ ಏನಂತಂದರೆ, ಇಡೀ 50 ಕಂಪ್ನಿಗಳಲ್ಲಿ ನಮ್ಮ ದೇಶದ ಜನ, ಇಡೀ ಪ್ರಪಂಚದ ಜನನೇ ಅಂತ ಹೇಳ್ಕೊಳ್ಳಿ, ಆಯಾ ದೇಶದಲ್ಲಿ ಕೂಡ ಇಂಥ ಕಂಪ್ನಿಗಳು ಇರ್ತಾವೆ. ಇವು ಕಂಪ್ನಿಗಳು ಕೂಡ ಬೇರೆ ದೇಶದಲ್ಲೇ ಸರ್ವಿಸಸ್ ಕೊಡ್ತಕ್ಕಂಥದ್ದು ಇರ್ತಾವೆ. ನಮ್ಮಲ್ಲಿ ಇವೇನು ಕಂಪ್ನಿಗಳು ಅದಾವ, ಈ ಕಂಪ್ನಿಗಳು ಇಲ್ಲದೆ ನಮ್ಮ ಬದುಕಿಲ್ಲ, ಇದ್ರ ಪ್ರಾಡಕ್ಟ್ ಇಲ್ಲದೆ ನಮ್ಮ ಜೀವನ ಇಲ್ಲ. ಹುಟ್ಟಿನ ಹಿಡಿದು ಸಾಯುವವರೆಗೆ ಒಂದಿಲ್ಲ ಒಂದು ರೀತಿಯಲ್ಲಿ ಎಲ್ಲ ಕಂಪ್ನಿಗಳದ್ದು ಅವಶ್ಯಕತೆ ನಮಗೆ ಇರುತ್ತದೆ. ಸೊ ನಾವು ಬಳಕೆದಾರರು, ಇವರು ತಯಾರು ಮಾಡ್ತಕ್ಕಂಥವ್ರು. ಇವರು ತನ್ನ ಲಾಭಕ್ಕಾಗಿ ಕಂಪ್ನಿಗಳು ಹಾಕಿದ್ದಾರೆ ನಿಜ, ಆದರೆ ಈ ಕಂಪ್ನಿಗಳಲ್ಲಿ ಹಣ ಹೂಡಿ ಮತ್ತೆ ಇದಕ್ಕೆ ಹೆಚ್ಚು ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಕೊಡಬೇಕನ್ನುವಂಥದ್ದು ಪಬ್ಲಿಕ್ ಲಿಮಿಟೆಡ್ ಅಂತ ಹೇಳಿ ಕಂಪ್ನಿಗಳು ವಿಸ್ತಾರ ಮಾಡಿ ಜನರಿಂದ ಹಣ ಸಂಗ್ರಹ ಮಾಡಿ ಮತ್ತೆ ಅದಕ್ಕೆ ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಸಿಸ್ಟಮ್. ಅದರಲ್ಲಿ ಜನ ಕೂಡ ತನ್ನ ಶೇರ್ ಖರೀದಿ ಮಾಡಿ ಬಂಡವಾಳವನ್ನು ಹೂಡ್ತಾರೆ. ಇದೇ ಹೂಡಿಕೆ ಕೆಲಸನೇ. ನಾವು ಈ ಕಂಪ್ನಿಗಳಿಗೆ ಲಾಭ ಆದರೆ ಖಂಡಿತ ನಮಗೂ ಲಾಭ, ಅದಕ್ಕೆ ಸ್ವಲ್ಪ ಯಾವಾಗ ನಷ್ಟ ಆದರೆ ನಮಗೂ ನಷ್ಟ. ಸೊ ಇದು ಸರಳ ಲಾಜಿಕ್ನಲ್ಲಿ ಈ ಕಂಪ್ನಿಗಳು ಅದಾವೆ. ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಇದು ಜೂಜಲ್ಲ, ಇದೊಂದು ವ್ಯಾಪಾರ. ಅನೇಕ ಭ್ರಮೆಗಳವ. ಭ್ರಮೆಗಳ ಬಗ್ಗೆ ಸ್ವಲ್ಪ ನಾವು ತಿಳುವಳಿಕೆ ಹಂಚ್ಕೊಳ್ಳಿಕ್ಕೆ ಇದೊಂದು ನಾನು ಪುಟ್ಟ ಪ್ರಯತ್ನ ಮಾಡೀನಿ. ಸೊ ಸ್ನೇಹಿತರೆ, ಇದು ಒಂದು ಲಿಸ್ಟ್ ನೀವು ಕೂಡ ಬರ್ಕೊಳ್ಳಿ, ಪದೇ ಪದೇ ನೋಡ್ತಾ ಇರ್ರಿ. ಯಾಕಂದರೆ ಇಡೀ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಈ ಕಂಪ್ನಿಗಳಲ್ಲೇ ನಮ್ಮ ಜಿಂದಗಿ. ಇದರೊಳಗೂ 50 ಇಲ್ಲ, ಕೆಲವೊಂದು ಒಂದು 8-10 ಕಂಪ್ನಿಗಳು ಟಾಪ್ನಲ್ಲಿ ಇರ್ತವೆ. ಅದರಲ್ಲೇ ಮಾರ್ಕೆಟಿಂಗ್ ಮಾಡ್ತಾರೆ, ಅದರೊಳಗೆ ಹೂಡಿಕೆ ಮಾಡ್ತಾರೆ, ಅದರೊಳಗೆ ಬಾಯ್ ಆ್ಯಂಡ್ ಸೇಲ್ ಮಾಡ್ತಾ ಹೋದರೂ ನಾವು ಇದರಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅದ. ಸೊ ಈಗ ಈ ಕಂಪ್ನಿಗಳ ವ್ಯವಹಾರ ಅದನ್ನು ಪಾಲ್ಗೊಂಡ್ರೆ ನಾವು ಹೇಗೆ ಮಾಡಬೇಕು, ಹೆಂಗೆ ಇರ್ತದ ಅನ್ನೋದಕ್ಕೆ ಒಂದು ಫಸ್ಟ್ ಒಂದು ಪಾಠ ಅಂತಂದರೆ, ಇದು ಟ್ರೆಂಡ್ ಅಂತ. ವಾಟ್ ಈಸ್ ಟ್ರೆಂಡ್? ಈ ಮಾರ್ಕೆಟ್ದ ಟ್ರೆಂಡ್ ಅಂತ, ಯಾವುದೇ ಒಂದು ಟ್ರೆಂಡ್ ಅಂದರೆ ಯಾವುದೇ ಬದಲಾವಣೆ, ಎಂಥ ದಿಕ್ಕಿನಲ್ಲಿ ಈ ಮಾರ್ಕೆಟ್ ನಡೀತಾ ಇದೆ,
ಮೇಲ್ಗಡೆ ಹೋಗ್ತಾ ಇದೆ, ಅದು ಬೆಳೀತಾ ಇದೆ, ಅದರ ಭಾವ ಅದರ ಬೆಲೆ ಹೆಚ್ಚಾಗ್ತಾ ಇದೆ ಅಂದರೆ ನಾವು ಇವತ್ತು ಒಂದು ಸಣ್ಣ ಉದಾಹರಣೆ ಹೇಳಬೇಕಾದ್ರೆ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಪ್ಲಾಟ್ನ ತೊಗೊಂಡಿಟ್ರೆ 1 ವರ್ಷ 2 ವರ್ಷದಲ್ಲಿ ಅದರ ಬೆಲೆ ಹೆಚ್ಚಾಗ್ತದೆ. ಹೆಚ್ಚಾದಾಗ ಮಾರಿದ್ರೆ ನಮಗೆ ಲಾಭ ಆಗ್ತದೆ. ಸರಳ ಅದೇ ರೀತಿ ಈ ಶೇರ್ ಮಾರ್ಕೆಟ್ನಲ್ಲಿ ಕೂಡ ಈ ಕಂಪ್ನಿಗಳ ಶೇರ್ ಇವತ್ತು ಕೆಲವೊಂದು ವರ್ಷಗಳ ಹಿಂದೆ ಒಂದು 10 ರೂಪಾಯಿ ಮುಖಬೆಲೆಯ ಶೇರ್ಗಳು ಇವತ್ತು 100 ರೂಪಾಯಿ ಆಗಿನೋವ, 1000 ರೂಪಾಯಿ ಆಗಿನೋವ, 4000 ರೂಪಾಯಿ ಆಗಿನೋದಾವ, 10,000 ಅವ, 1 ಲಕ್ಷ, ಒಂದು ಶೇರಿಗೆ 1 ಲಕ್ಷ ರೂಪಾಯಿ ಇವತ್ತಿನ ಡೇಟ್ನಲ್ಲಿರ್ತಕ್ಕಂಥವು ಕಂಪ್ನಿಗಳು ಇದ್ದಾವೆ. ಸೊ ಅದು ಈ ರೀತಿ ಟ್ರೆಂಡ್ ಹೆಂಗೆ ಅದ್ರ ಜೊತೆಯಲ್ಲಿ ನಾವು ವ್ಯವಹಾರ ಮಾಡಿದ್ರೆ ಲಾಭ ಪಡಿಬಹುದು. ಅಂದರೆ ಮಾರ್ಕೆಟಿಗೆ ಪ್ರಮುಖವಾಗಿ 3 ಟ್ರೆಂಡ್ನಲ್ಲಿ ಮಾತ್ರ ಇದು ನಡೀತಾ ಇರ್ತದೆ. ಒಂದು ಅಪ್ ಟ್ರೆಂಡ್, ಒಂದು ಡೌನ್ ಟ್ರೆಂಡ್, ಸೈಡ್ ವೇಜ್. ಅಪ್ ಟ್ರೆಂಡ್ ಅಂತಂದರೆ ಏನು? ಅಪ್ ಟ್ರೆಂಡ್ ಅಂದರೆ ಹೆಂಗೆ ಹೋಗ್ತದೆ? ಸೊ ಅಪ್ ಟ್ರೆಂಡ್ ಅಂತಂದರೆ ಇದು ಸರಳವಾಗಿ ಒಂದು 4 ಹೆಜ್ಜೆ ಮುಂದೆ ಮೇಲೆ, 1-2 ಹೆಜ್ಜೆ ಹಿಂದೆ, ಮತ್ತು ಒಂದು 4-5 ಹೆಜ್ಜೆ ಮುಂದೆ, 1-2 ಹೆಜ್ಜೆ ಹಿಂದೆ, 4-5 ಹೆಜ್ಜೆ ಮುಂದೆ, 1-2 ಹೆಜ್ಜೆ ಹಿಂದೆ. ಸೊ ಈ ರೀತಿ ಏನು ಅದ, ಇದಕ್ಕೆ ಇದೇ ರೀತಿ ಮಾರ್ಕೆಟ್ದು ಮೂಮೆಂಟ್ ಅದ. ಮಾರ್ಕೆಟ್ ಈ ರೀತಿ ನಡೀತಾ ಇರ್ತದೆ. ಯಾವಾಗ ಮೇಲ್ಗಡೆ ಇದು ನಡೀತಾ ಇರ್ತದೆ ಈ ರೀತಿ ಅಪ್ ಟ್ರೆಂಡ್. ಇದು ಇನ್ನೊಂದು ಭಾಷೆಯಲ್ಲಿ ಇದಕ್ಕೆ ಡಾವ್ ಥಿಯರಿ ಅಂತ ಒಂದು ಫೇಮಸ್ ಇದೆ. ಅದ್ರ ಪ್ರಕಾರ ಇದು ಅಪ್ ಟ್ರೆಂಡಲ್ಲಿರ್ತಕ್ಕಂಥವು. ಇದಕ್ಕೆ ನಾವು ಫಸ್ಟ್ ಇದು 0, ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗ್ಲಾಕಿದ್ರೆ ಇದಕ್ಕೆ ಒಂದು ಹೈ ಅಂತೀವಿ. ಇದೊಂದು ಹೈಟ್, ಫಸ್ಟ್ ಹೈಟ್. ಆನಂತರ ಇದು ಲೋ, ಈ ಲೋ ಹೈ, ಮತ್ತು ಇದು ಹೈಯರ್ ಹೈ, ಒಂದಿಲ್ಲ 2 ಹೈಟ್ ಅಂದರೆ ಹೈಯರ್ ಹೈ, ಮತ್ತು ಇದು ಲೋ ಇಲ್ಲ, ಹೈಯರ್ ಲೋ ಅಂದರೆ ಈ ರೀತಿ. ಇದು ಮತ್ತು ಇದು ಹೈಯರ್ ಹೈ, ಮತ್ತು ಇದು ಕೆಳಗೆ ಬಂದರೆ ಹೈಯರ್ ಲೋ. ಸೊ ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ ಮಾಡ್ಕೋತಾ ಏನು ಮೇಲೆ ಹೋಗ್ತದೆ ಮಾರ್ಕೆಟ್. ಇದು ಅಪ್ ಟ್ರೆಂಡ್ನಲ್ಲಿ ಹೋಗ್ತಾ ಇರ್ತದೆ ಅನ್ನುವಂಥದ್ದು. ಇದು ಎಷ್ಟು ಲೋ ಹೋಗ್ತದೆ, ಇದು ಎಷ್ಟು ಮೇಲೆ ಹೋಗ್ತದೆ, ಇದು ಎಷ್ಟು ಕೆಳಗೆ ಬರ್ತದೆ, ಇದು ರಿಟ್ರೇಸ್ಮೆಂಟ್ ಅಂತ ಕರೀತಾರೆ. ಇದೆಲ್ಲ ಒಂದು ಗಣಿತದ ಭಾಗ ಇದ್ದಾಗೆ ಇದು ಹಾಗೆ ನಡೀತದೆ. 100 ವರ್ಷದಿಂದ ಮಾರ್ಕೆಟ್ ಹೀಗೆ ಮೂವ್ ಆಗ್ತಾಯಿದೆ, ಇನ್ನು ಮುಂದೆ ಕೂಡ ಹೀಗೆ ಆಗ್ತದೆ. ಬಟ್ ಇದು ಎಷ್ಟು ಆಗ್ತದೆ ಅನ್ನೋದು ತಿಳ್ಕೊಳ್ಳೋಕ್ಕೆ ಅದು ಇದೇ ಮುಖ್ಯ ನಮ್ಮದು ಕಲಿಕೆ ಮಾಡ್ತಕ್ಕಂಥದ್ದು. ಇದು ಅಪ್ ಟ್ರೆಂಡ್. ಡೌನ್ ಟ್ರೆಂಡ್ನಲ್ಲಿ ಏನಾಗ್ತದೆ? ಡೌನ್ ಟ್ರೆಂಡ್ನಲ್ಲಿ ಇದು ರಿವರ್ಸ್, ಹಿಂಗೆ ಹೋಗಿ ಹಿಂಗೆ, ಮತ್ತೆ ಹಿಂಗೆ, ಮತ್ತೆ ಹಿಂಗೆ, ಮತ್ತೆ ಹೀಗೆ, ಮತ್ತೆ ಹೀಗೆ, ಮತ್ತೆ ಹೀಗೆ, ಮತ್ತೆ ಹೀಗೆ, ಮತ್ತೆ ಹೀಗೆ. ಅಂದರೆ ಇಲ್ಲಿ ಇದು 0ಲಿಂದ ಬಂದರೆ ಇದು ಕೆಳಗೆ ಡೌನ್ ಆಗ್ತಾಯಿದೆ. ಅಂದರೆ ಇಲ್ಲಿ ಮೊದಲು ಲೋ ಮಾಡ್ತದೆ, ಮತ್ತು ಇದು ಫಸ್ಟ್ ಹೈಟು, ಸೆಕೆಂಡು ಲೋವರ್ ಲೋ, ಲೋವರ್ ಲೋ, ಇದು ಲೋವರ್ ಹೈ, ಇದು ಮತ್ತೆ ಲೋವರ್ ಲೋ, ಮತ್ತು ಲೋವರ್ ಹೈ. ಇದು ಡಾವ್ ಥಿಯರಿ ಅಂತೇಳಿ ತುಂಬ ಪ್ರಸಿದ್ಧ ಇದೆ. ಇದು ನಾವು ಹೆಚ್ಚು ಇದು ಒಂದೇ ಇದರೊಳಗೆ ನಾವು ತಿಳ್ಕೊಳ್ಳೋಕ್ಕೆ ಕಷ್ಟ ಆಗ್ತದೆ. ಸೊ ಇಷ್ಟೇ ತಿಳ್ಕೊಳ್ಳೋದು. ಇದು ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ ಅಂದರೆ 4 ಹೆಜ್ಜೆ 4-5 ಹೆಜ್ಜೆ ಕೆಳಗೆ, 1-2 ಹೆಜ್ಜೆ ಮೇಲೆ, 4-5 ಹೆಜ್ಜೆ ಕೆಳಗೆ, 1-2 ಹೆಜ್ಜೆ ಮೇಲೆ, 4-5 ಹೆಜ್ಜೆ ಕೆಳಗೆ, 1-2 ಹೆಜ್ಜೆ ಮೇಲೆ. ಹೀಗೆ ಮಾಡ್ಕೋತಾ ಇದು ಕೆಳಗಡೆ ಬರ್ತದೆ ಮಾರ್ಕೆಟ್. ಇದು ಡೌನ್ ಟ್ರೆಂಡ್ ಅಂತೀವಿ. ಇದು ಅಪ್ ಟ್ರೆಂಡ್, ಇದು ಡೌನ್ ಟ್ರೆಂಡ್. 3ನೇದು ಸೈಡ್ ವೇಜ್, ಅಂದರೆ ಒಂದು ನಿರ್ದಿಷ್ಟವಾದಂಥ ಏರಿಯಾನಲ್ಲಿ ಮಾರ್ಕೆಟು ಯಾವಾಗಲೂ ಹೋಗ್ತಾ ಇರ್ತದೆ. ಅದು ಮೇಲೂ ಹೋಗಲ್ಲ, ಪೂರ ಕೆಳಗೂ ಬರಲ್ಲ. ಇಡೀ ದಿನ ಅಥವಾ ಇಡೀ ವಾರ, ಇಡೀ ತಿಂಗಳ, ಇಡೀ ವರ್ಷ ಒಂದೊಂದು ಸಲ ಇದೇ ರೀತಿ ಮೂಮೆಂಟ್ ಇರ್ತದೆ. ಇದಕ್ಕೆ ಸೈಡ್ ವೇಜ್ ಅಂತೀವಿ. ಇದಕ್ಕೆ ಹೆಚ್ಚು ಮೇಲೂ ಹೋಗಲ್ಲ, ಕೆಳಗೂ ಬರಲ್ಲ. ಸೊ ಇದು ಈ 3 ಪ್ರಕಾರದ ಒಂದು ರೀತಿಯಲ್ಲಿ ನಮ್ಮ ಮಾರ್ಕೆಟ್ ಮೂಮೆಂಟ್ ಮಾಡ್ತಾ ಇರ್ತದೆ. ಸೊ ಈ ರೀತಿ ಇದಕ್ಕೆ ನಾವು ಇದು ನೋಡಬೇಕು ಹೇಗೆ, ಮಾಡಬೇಕು ಹೇಗೆ, ಮುಂದಿನ ಪಾಠ ನಾವು ಮುಂದಿನ ವೀಡಿಯೋನಲ್ಲಿ ನೋಡೋಣ. ಈ ತುಂಬ ದೀರ್ಘ ವೀಡಿಯೋ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಸಣ್ಣ ಸಣ್ಣ ಇವತ್ತಿನ ನಾವು ಕಲ್ತಿದ್ದೇನು, ಫಸ್ಟ್ ನಿಫ್ಟಿ ಅಂದರೆ ಏನು, ನಿಫ್ಟಿ ಇದು ನಾವು ತೆಗೆದುಬಿಡೋದು ಹಾಗೆ ಬರಂಗೆ ಕಾಣ್ತದೆ. ಸೊ ಇಲ್ಲಿ ವಾಶೌಟ್ ಮಾಡೋಣ. ಫಸ್ಟ್ ನಿಫ್ಟಿ ಅಂದರೆ ಏನು ಅನ್ನುವಂಥದ್ದು ಕಲ್ತೀವಿ. ಅದರೊಳಗೆ 50 ಮೇಜರ್ ಕಂಪ್ನಿಗಳದೊಂದು ಗುಂಪು. ಅದರದ್ದು ಹೆಸರುಗಳು ಕೂಡ ನಾವು ಇಲ್ಲಿ
ಶೇರ್ ಮಾಡ್ಕೊಂಡಿವಿ. ನೀವು ಕೂಡ ನೋಟ್ ಮಾಡ್ಕೊಳ್ಳಿ, ಪದೇ ಪದೇ ನೋಡ್ತಾ ಇರಿ. ಇಡೀ ಜೀವನ, ಇಡೀ ಮಾರ್ಕೆಟಿಂಗ್ನಲ್ಲಿ ನಾವು ದೊಡ್ಡ ಸಾಧನೆ ಮಾಡಬೇಕಾದ್ರೆ ಇವೆಲ್ಲ ನಮಗೆ ಗೊತ್ತಿರಬೇಕು. ಇದರೊಳಗೆ ಒಂದು ಮತ್ತು 50 ಇಲ್ಲ, ಇದರೊಳಗೆ 4-5-10 ಕಂಪನಿಗಳಲ್ಲಿ ನಾವು ನಮ್ಮ ಜೀವನ ಇಲ್ಲಿ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬಹುದು. ಈಗ ಟ್ರೆಂಡ್ ಬಗ್ಗೆ ನೋಡಿದ್ದೀವಿ, ಅಪ್ ಟ್ರೆಂಡ್, ಡೌನ್ ಟ್ರೆಂಡ್, ಸೈಡ್ ವೇಸ್. ಸೊ ಇವತ್ತಿನ ಪಾಠದ್ದು ಇವು ಎರಡೇ ಅಂಶಗಳು ನೆನಪಿಟ್ಕೊಳ್ಳಿ. ಅಪ್ ಟ್ರೆಂಡ್, ಡೌನ್ ಟ್ರೆಂಡ್, ಸೈಡ್ ವೇಸ್ 3 ಭಾಗದಲ್ಲಿ ನಮ್ಮ ಮಾರ್ಕೆಟ್ ಮೂವ್ಮೆಂಟ್ ಆಗ್ತದೆ. ಅಂದರೆ ಈಗ ಹೋಮ್ವರ್ಕ್ ಪ್ರಕಾರ ನೀವು ಈ 50 ಏನು ಕಂಪ್ನಿಗಳದಾವ ಅದ್ರ ಬಗ್ಗೆ ಸ್ವಲ್ಪ ನೀವು ನೋಟ್ ಮಾಡ್ಕೊಳ್ಳಿ, ಒಂದು ಲಿಸ್ಟ್ ಮಾಡ್ಕೊಳ್ಳಿ, ನಿಮ್ಮಲ್ಲಿ ಇರಲಿ, ಒಂದು ಯಾವಾಗಲೂ ನೋಡ್ತಾ ಇರಿ. ಎರಡನೇದಾಗಿ ಅಪ್ ಟ್ರೆಂಡ್, ಡೌನ್ ಟ್ರೆಂಡ್, ಸೈಡ್ ವೇಸ್ ಬಗ್ಗೆ ಈ 3 ಟ್ರೆಂಡ್ನಲ್ಲೇ ಮಾರ್ಕೆಟ್ ಮೂವ್ಮೆಂಟ್ ಆಗ್ತದೆ. ಇದು ಮುಂದಿನ ಭಾಗದಲ್ಲಿ ನಾವು ಆ್ಯಕ್ಚುಯಲ್ ಚಾರ್ಟ್ ಮೇಲೆ, ಈಗ ಮುಂದೆ ಚಾರ್ಟ್ ಅಂದರೆ ಏನು ಅನ್ನುವಂಥದ್ದು ನೋಡೋಣ. ಚಾರ್ಟ್ ಮೇಲೆ ನಾವು ಇದು ಪ್ರಾಕ್ಟಿಕಲಾಗಿ ನೋಡೋಣ. ಸೊ ಇಲ್ಲಿಗೆ ನಮ್ಮ ಈ ವಿಡಿಯೋಗೆ ವಿರಾಮ ಕೊಡ್ತೀವಿ. ಈ ವಿಡಿಯೋ ಹೇಗೆ ಅನ್ನಿಸ್ತು, ಸರಿಯಾಗಿ ಅನಿಸಿದರೆ ಇದಕ್ಕೆ ನೀವು ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಕೂಡ ಮಾಡಿ. ಹಿಂದಿನ ವಿಡಿಯೋಗೆ ತುಂಬ ಬೆಂಬಲ ಸೂಚಿಸಿದ್ದೀರಿ. ಮತ್ತೊಮ್ಮೆ ನಿಮಗೆ ಧನ್ಯವಾದ. ಥ್ಯಾಂಕ್ ಯು.